ಸ್ನೇಹಿತರೆ, ಬೆಂಗಳೂರಿನ ಜಯನಗರ ಸಮೀಪವಿರುವ ಶಾಲಿನಿ ಗ್ರೌಂಡ್ಸ್‌ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕರುನಾಡ ಹಬ್ಬದ ಸಂಭ್ರಮವು ಜರುಗಲಿದೆ. ಅಡುಗೆಯಲ್ಲಿ ಆಸಕ್ತಿ ಇದ್ದವರಿಗೆ ಇಂದು ಅಡುಗೆ ಸ್ಪರ್ಧೆಯಿತ್ತು. ಹಾಗೆ ನಾಳೆಯೂ ಇದೆ. 20ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಮನೆಯಿಂದಲೇ ತಂದ ಸಿಹಿ ಮತ್ತು ಖಾರದ ತಿಂಡಿಯನ್ನು ಅಲಂಕರಿಸಿ ಇಡುವುದೇ ಸ್ಪರ್ಧೆಯ ನಿಯಮವಾಗಿತ್ತು. ನೋಡೋಣ ಬನ್ನಿ ಏನೆಲ್ಲ ಇವೆ ಅಂತ. ಹೊಸ ಹೊಸ ಗೆಳತಿಯರ ಪರಿಚಯ, ಹೊಸ ಹೊಸ ಅಡುಗೆಯನ್ನು ಮಾಡುವುದು ಯಾವ ರೀತಿ ಇತ್ಯಾದಿಗಳ ವಿಷಯವನ್ನು ಸಂಗ್ರಹಿಸಲು ಈ ಸ್ಪರ್ಧೆಯು ನಮಗೆಲ್ಲ ಖುಷಿಯನ್ನು ಕೊಡುವುದರ ಜೊತೆಗೆ ಅನುಭವವನ್ನು ಕೊಟ್ಟುದನ್ನು ನೀವು ನೋಡ್ತಾ ಇದ್ದೀರಾ. ಅನೇಕ ರೀತಿಯ ಅಡುಗೆಗಳನ್ನು ಯಾವ ರೀತಿಯಾಗಿ ಅಲಂಕರಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹಾಕಿದೆ ನಿಮ್ಮ ಶ್ರಮಕ್ಕೆ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ, ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಸ್ವಲ್ಪ ಸಮಯ ತಡ ಆಯಿತು. ಎಲ್ಲರೂ ನಾವು ಕ್ಷಮೆ ಕೇಳ್ತೀವಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾವು ಶುರು ಮಾಡ್ತೀವಿ. ಅಡುಗೆ ಕಾರ್ಯಕ್ರಮ, ಚಿನ್ನರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಡ್ಯಾನ್ಸ್ ಇದೆ, ಹಾಗೆ ನೃತ್ಯ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಪ್ರತಿಯೊಂದು ಇದೆ. ಎಲ್ಲರೂ ಬಂದು ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾವು ಈಗ ಟೇಸ್ಟ್ನ ಶುರು ಮಾಡ್ತಾ ಇದ್ದೀವಿ. ಈಗ ನೋಡಿ, ಟ್ರೆಡಿಷನಲ್ ಮಾಡರ್ನ್ ಮಿಕ್ಸ್ ಮಾಡಿದ್ದಾರೆ. ಖಂಡಿತ ತುಂಬ ಅಲಂಕಾರವಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಶಾಖವಾಗಿದೆ.
తీసేరా అదే తీసేస్తారా అదే తీసేస్తా చూసి తీసేరా చెప్పು ಏನು ಮಾಡಿ ಏನೇನು ಅಡಿಷನಲ್ ಇಂಗ್ರೀಡಿಯೆಂಟ್ಸ್ ಏನು ಒಣಗಿಸಿದ ನಂತರನೂ ಮಾಡ್ಬೋದು. ಅದಕ್ಕೆ ಬೆಲ್ಲ ಮತ್ತು ಕಾಯಿ ಹೊರಗಡೆ ಮತ್ತು ಇದು ರವಾದಿಂದ ಆಮೇಲೆ ಮೊಸರು ಅಂತೇಳಿ ಅದೆಲ್ಲ ಹೊತ್ತಿನಲ್ಲಿ ತಿನ್ನೋದು ಶಾಸ್ತ್ರ ಇದೆಲ್ಲ ಎಲ್ಲ ಒಂದು ಇದನ್ನು ತಿನ್ನೋಲ್ಲ. ಹಾಗಾಗಿ ರವಾದಿಂದ ಮಾಡ್ಬೋದು, ಗೋಧಿ ರವಾದಿಂದ ಮಾಡ್ಬೋದು. ಅದ್ರ ಒಳಗಡೆ ಅದಕ್ಕೂ ಕಾಯಿ ಬೆಲ್ಲ ಹಾಕಿ ಬೇಯಿಸ್ಬಿಟ್ಟು ಅದ್ರೊಳಗಡೆ ಕಾಯಿ ಬೆಲ್ಲದ ಹೂರಣ ಇಟ್ಟು ಮತ್ತದು ತುಪ್ಪ ಹಾಕೊಂಡು ತಿಂತಾರೆ. ಇದು ಚಟ್ನಿ ಇಲ್ಲ ಗೊತ್ತಾಯ್ತಮ್ಮ, ಈರುಳ್ಳಿ ಚಟ್ನಿ. ಈಗಿನ ಕಾಲದ ಮಕ್ಕಳು ಚಾಟ್ ಥರ ಮಾಡಿದ್ರೆ ವೆರಿ ಗುಡ್. ನೋಡೋಣ ಟೇಸ್ಟ್ ಮಾಡೋಣ ಅಂತ ಅದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು. ದಿಸ್ ಈಸ್ ದ ಇದು ಈಸಿ ಇರುತ್ತೆ ಮಸಾಲೆ ಹಾಂ ನೀವು ಚಟ್ನಿ ಈಗ ಮೆದುವಾಗಿರಬೇಕು. 4 ಗಂಟೆಗೆ ನಾವು ರೆಡಿ ಮಾಡಿ ಅಲ್ಲ ಸ್ಪೈಸಿ ಮೆಂತಿ ಡಂಪ್ಲಿಂಗ್ ಮಾಡೋದು. ಮೆಂತಿ ಇಸ್ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ವೆರಿ ಗುಡ್ ಫಾರ್ ಹೆಲ್ತ್. ಡಯಾಬಿಟಿಕ್ಸ್ ಆಲ್ಸೋ ಕ್ಯಾನ್ ಓಕೆ ವೆರಿ ಇದು ರಾ ರೈಸ್, ಕೋಕೋನಟ್, ಟ್ಯಾಮರಿಂಡ್, ಡ್ರೈ ಚಿಲ್ಲೀಸ್, ರೆಡ್ ಡ್ರೈ ಚಿಲ್ಲೀಸ್, ಟರ್ಮರಿಕ್ ಪೌಡರ್ ಎಲ್ಲ ಇಟ್ಕೊಂಡು ಗ್ರೈಂಡ್ ಮಾಡಿ ಮೆಂತಿ ಲೀವ್ಸ್ ಚಾಪ್ ಮಾಡಿ ಅದರಲ್ಲಿ ಆ್ಯಡ್ ಮಾಡಿ ಸ್ಟೀಮ್ ಮಾಡೋದು ಅಷ್ಟೇ. ಸೊ ಶುಗರ್ ಡಯಾಬಿಟಿಸ್ ಇರೋರು ಖಂಡಿತ ಅದನ್ನು ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೆ ಇದೆ. ನೋಡೋಣ ಟೇಸ್ಟ್ ಮಾಡಿ. ಬಾಳೆ ನೆಂತ್ರ ಬಾಳೆ ಎತ್ಕೊಳ್ತೀನ ಅದು ಭಾನುವಾರ ಬೆಳಗ್ಗೆ 11 ಭಾನುವಾರ ಬೆಳಗ್ಗೆ 5 ಗಂಟೆಗೆ ಫೈರ್ ಮಾತ್ರ ನಾವು ಕೊಡ್ತೀವಿ. ಈ ಪದಾರ್ಥಗಳು ಜಾಸ್ತಿ ಇಷ್ಟ ಮಾಡಿಕೊಂಡು ಬೇಗ ಮಾಡಿಸ್ತೀವಿ. ಒಂದು ಟೈಮ್ ಮಾಡ್ತೀವಿ, ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಮಾಡಬೇಕು ಅಂತ ಸಂಡೆ ಗೊತ್ತಾಗುತ್ತೆ. ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ಎಲ್ಲ ಸ್ಪರ್ಧೆಗಳ ಜವಾಬ್ದಾರಿಯನ್ನು ವಹಿಸಿದ್ದು ಶುಭಾರಾಜ್ ಅವರು. ಹಾಗೆಯೇ ಅಡುಗೆ ಸ್ಪರ್ಧೆಯಲ್ಲಿ ಯಾರು ಗೆದ್ದರು, ನಮ್ಮೊಡನೆ ಯಾರೆಲ್ಲ ಜೊತೆಗೂಡಿದ್ದರು ಇತ್ಯಾದಿಗಳನ್ನು ಮುಂದಿನ ಭಾಗದಲ್ಲಿ ನೋಡಬಹುದು. ಹಾಗೆಯೇ ಅಡುಗೆಯಲ್ಲಿ ಆಸಕ್ತಿ ಇರುವುದಾದರೆ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಾಳೆಯ ಅಡುಗೆ ಸ್ಪರ್ಧೆಯಲ್ಲಿ ನೀವು ಸಹ ಭಾಗವಹಿಸಬಹುದು. ಜೊತೆಗೆ ಅನೇಕ ಸ್ಪರ್ಧೆಗಳಲ್ಲಿಯೂ ಭಾಗವಹಿಸಿ ಅಲ್ಲಿನ ಆಹಾರ ಮಳಿಗೆ ಹಾಗೆ ಇತರ ಕಾರ್ಯಕ್ರಮಗಳನ್ನು ನೋಡಿ ಕರುನಾಡ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿಕೊಳ್ಳಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲ ಧನ್ಯವಾದಗಳು.